ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ನನ್ನ ಚಾನಲ್ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ಶೇರ್ ಲೈಕ್ ಕೊಡಿ. ಇವತ್ತೊಂದು ಈ ರೀತಿ ಸ್ಕೇಲ್ನ ಯಾವ ರೀತಿ ಯೂಸ್ ಮಾಡೋದು, ಬಿಗಿನರ್ಸ್ಗಂತೂ ತುಂಬಾ ಹೆಲ್ಪ್ಫುಲ್ ಇದೆ ಈ ಸ್ಕೇಲು. ಈ ಥರ ಕರ್ವ್ ಸ್ಕೇಲು, ಮಾಮೂಲಿ ಸ್ಟಿಚಿಂಗ್ ಎಲ್ಲ ಕಟಿಂಗ್ ಎಲ್ಲ ಮಾಡ್ತೀವಿ. ಈ ಥರ ಸ್ಲೀವ್ಸು ಕಟಿಂಗ್ ಬರಲ್ಲ ಅನ್ನೋರು ಈ ಥರ ಸ್ಕೇಲ್ನ ತಗೊಳ್ಳಿ. ತುಂಬಾ ಈಸಿಯಾಗಿ ನೀವು ಈ ಥರ ಕರ್ವ್ಸ್ನ ನೀಟಾಗಿ ಸೇಫ್ನ ತೆಗಿಬೋದು. ಅಂದರೆ ಸ್ಲೀವ್ ಕಟಿಂಗ್ನ ನೀಟಾಗಿ ಮಾಡ್ಬೋದು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ಸ್ಕೇಲನ್ನು ಉಪಯೋಗಿಸಿ ಯಾವ ರೀತಿ, ಇವಾಗ ಸ್ಕೇಲ್ ತೊಗೋತೀರಾ ಇಲ್ಲಾಂದರೆ ಯಾವ ರೀತಿ ಕಟಿಂಗ್ ಮಾಡೋದು ಅಂತಲೇ ಗೊತ್ತಾಗಲ್ಲ. ಓಕೆನಾ? ಹಾಗಾಗಿ ಫಸ್ಟ್ನೇದಾಗಿ ನಾನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ಕಡೆ ಫೋಲ್ಡ್ ಮಾಡಿದ್ದೀನಿ, ಈ ರೀತಿ ಇಟ್ಕೊಂಡಿದ್ದೀನಿ. ಓಕೆನಾ? ಈಗ ಈ ರೀತಿ ಇಟ್ಕೊಂಡು ಕೆಳಗಡೆ ಮಾಮೂಲಿ ಅರ್ಧ ಇಂಚ್ಗೆ ಈ ರೀತಿ ಮಾರ್ಕ್ ಹಾಕ್ಕೋಬೇಕು. ನೋಡಿ, ಈ ರೀತಿ ಮಾರ್ಕ್ ಮಾಡಿಕೊಂಡು ಈಗ ನಮಗೆ ಬ್ಲೌಸ್ ಉದ್ದ ಎಷ್ಟು ಬೇಕು ನೋಡ್ಕೋಬೇಕು. ಓಕೆನಾ? ಬ್ಲೌಸ್ನ ಉದ್ದ ನೋಡೋಣ. ಇವಾಗ ಈ ರೀತಿ ನಿಮ್ಮ ಹತ್ರ ಬ್ಲೌಸ್ ಅಳತೆ ಬ್ಲೌಸ್ ಇರುತ್ತಲ್ಲ, ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ನೀಟಾಗಿ ನಿಮಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದಕ್ಕೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಓಕೆನಾ? ಈ ರೀತಿ ಇಟ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟು ನಿಮ್ಗೆ ಎಷ್ಟು ಉದ್ದ ಬೇಕು ಅಷ್ಟಕ್ಕೆ ಈ ಥರ ಮಾರ್ಕ್ ಮಾಡ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ಎಷ್ಟೆಷ್ಟು ಉದ್ದ ಬೇಕು ಅಂತ. ಇಲ್ಲಿ ಕಂಕ್ಳ ಹತ್ರ ಜಾಯಿಂಟ್ ಇರುತ್ತಲ್ಲ, ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಇದನ್ನು ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇವಾಗ ಇಲ್ಲಿಂದ ನಮಗೆ ಬೇಕಾಗಿರೋದಲ್ವ, ಇಲ್ಲಿಂದ ಇದನ್ನು ಜಾಯಿಂಟ್ ಮಾಡಿ, ಇಲ್ಲಿಂದ ಇದನ್ನು ಜಾಯಿಂಟ್ ಮಾಡಿ. ಓಕೆನಾ? ನಿಮ್ಗೇನಾದರೂ ಹಂಗೂ ಕನ್ಫ್ಯೂಸ್ ಆಗುತ್ತೆ. ಇಲ್ಲಿಂದ 3.5 ಇಂಚಿಗೆ ತೊಗೊಂಡಿದ್ದೀನಿ. 3.5 ಇಂಚು ಇಲ್ಲ 3 ಇಂಚು ಬರುತ್ತೆ. ಓಕೆನಾ? ಇಷ್ಟರಲ್ಲಿ ತೊಗೋಬೇಕಾಗುತ್ತೆ. ಇವಾಗ ಇಲ್ಲಿಂದ ಇಲ್ಲಿಗೆ ಯಾವ ರೀತಿ, ಇವಾಗ ನೀವು ಈ ರೀತಿ ಇಟ್ಕೊಂಡ್ರೆ, ನಾನು ಈ ರೀತಿ ಇಟ್ಕೊಂಡಿದ್ದೀನಲ್ಲ, ಈ ಥರ ಇಟ್ಕೊಂಡ್ರೆ ಈ ಸ್ಕೇಲ್ನ ನೀವು, ಇದು ಕಡ್ಡಿ ಥರ ಇರುತ್ತಲ್ಲ, ಇದು ಈ ರೀತಿ ಬರಬೇಕು. ಓಕೆನಾ? ಇಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಇಟ್ಕೊಳ್ಳಿ. ಈ ರೀತಿ ಬರುತ್ತೆ. ಯಾವಾಗಲೂ ಕಡ್ಡಿ ಥರದ್ದು ಈ ಕಡೆ ಬರಬೇಕು, ಕಂಕ್ಳ ಥರ ಬರಬೇಕು. ಅದನ್ನು ನೋಡ್ಕೊಳ್ಳಿ. ಆಮೇಲೆ ಸ್ಲೀವ್ಸ್ ನೀವು ಈ ಥರ ನಾನು ಇಟ್ಕೊಂಡಿದ್ದೀನಲ್ಲ, ಈ ಥರ ಇಟ್ಕೊಂಡ್ರೆ, ನೀವು ಅಕಸ್ಮಾತ್ ಸುಮ್ಮನೆ ಈ ಥರ ಇಟ್ಕೊಂಡ್ರೆ, ಹಿಂಗೆ ಇಟ್ಕೊಂಡ್ರೆ, ಈ ರೀತಿ ಇಟ್ಕೊಂಡಾಗ ಈ ಸ್ಕೇಲ್ ಈ ಥರ ಯೂಸ್ ಮಾಡಬೇಕಾಗುತ್ತೆ. ಈ ಥರ. ಓಕೆನಾ? ಈ ಕಡೆ ಇದು ಬರುತ್ತೆ, ಈ ಮಾರ್ಕ್ ಇರೋದು ಮೇಲೆ ಬರುತ್ತೆ, ಈ ಡಿಸೈನ್ ಇರೋದು ಮೇಲೆ ಬರುತ್ತೆ. ಓಕೆನಾ? ನಾನು ಈ ಥರ ಇಟ್ಕೊಂಡಿರೋದ್ರಿಂದ ನಿಮಗೆ ಇದನ್ನು ಉಲ್ಟಾನೇ ಇಟ್ಕೋಬೇಕು. ಓಕೆನಾ? ಈ ಕಡ್ಡಿ ಥರದ ಒಟ್ಟಿನಲ್ಲಿ ಈ ಕಡೆ ಕಂಕ್ಳ ಹತ್ರ ಬರೋ ಥರ ಇಟ್ಕೊಳ್ಳಿ. ನೋಡಿ, ಈ ರೀತಿ ಇಟ್ಕೊಂಡು ನೀಟಾಗಿ ಒಂದು ಸಮಕ್ಕೆ ಇಟ್ಕೊಳ್ಳಿ. ಈ ರೀತಿ ತೊಗೊಂಡು ನೋಡಿ, ಇಷ್ಟೇ ನೀಟಾಗಿ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಬಂದುಬಿಡ್ತು. ಒಂದೇ ಸೆಕೆಂಡಲ್ಲಿ ನೀವು ಆರಾಮಾಗಿ ಇದನ್ನು ಹಾಕ್ಕೋಬೋದು. ಆ ಥರ ಸ್ಕೇಲ್ ತೊಗೊಂಬಿಟ್ರೆ ನಿಮ್ಗೆ ಅದೇನಿಲ್ಲ, 50 ರೂಪಾಯಿ 100 ರೂಪಾಯಿಗೆಲ್ಲ ಸಿಗುತ್ತೆ. ಆರಾಮಾಗಿ ಈ ರೀತಿ ಮಾರ್ಕ್ ಮಾಡ್ಕೋಬೋದು. ಓಕೆನಾ? ಇವಾಗ ಶೇಪ್ ಹೇಗೆ ತೆಗೆಯೋದು ನೋಡೋಣ ಬನ್ನಿ. ಈ ರೀತಿ ಇದನ್ನೇ ಮುಂದೆ ತಗೋಬೇಕಾಗತ್ತೆ. ನೋಡಿ, ಇವಾಗ ಇದು ಇಲ್ಲಿಗೆ ಹಿಂಗೆ ತೊಗೊಂಡಿದ್ರಲ್ವ, ಹಿಂಗೆ ಇದನ್ನೇ ಸ್ವಲ್ಪ ಈ ರೀತಿ ಮುಂದೆ ತಗೊಳ್ಳಿ. ಅವಾಗ ಏನಾಗುತ್ತೆ, ಇದು ಇಲ್ಲಿ ಕಂಕ್ಳ ಹತ್ರ ಬರುತ್ತೆ. ಇವಾಗ ಇದು ಮುಂದೆ ಇತ್ತು, ಇವಾಗ ಇಲ್ಲಿ ಕಂಕ್ಳ ಹತ್ರ ತೊಗೊಳ್ಳಿ. ಈ ರೀತಿ ತೊಗೊಂಡು ಕರೆಕ್ಟಾಗಿ ಈ ರೀತಿ ಇಟ್ಕೊಳ್ಳಿ. ಇದು ಸ್ವಲ್ಪ ಮುಂದೆ ಬರಬೇಕು. ಓಕೆನಾ? ಇದು ಮುಂದೆ ಬಂದಾಗ ಈ ರೀತಿ ಬರುತ್ತೆ. ಇವಾಗ ಈ ರೀತಿ ಇಲ್ಲಿಂದ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಇಷ್ಟೇ. ನೋಡಿ, ಈ ರೀತಿ ಶೇಪ್ ಬಂತು. ಇದು ಶೇಪ್. ಓಕೆನಾ? ಗೊತ್ತಾಯ್ತಾ? ಈಸಿಯಾಗಿ ಮಾಡ್ಕೋಬೋದು. ಫಸ್ಟ್ಗೆ ನೀವು ಈ ಕಡ್ಡಿ ಥರದ್ದನ್ನು ಇಲ್ಲಿಂದ ಈ ಮೂತಿ ಹತ್ರ ಇಟ್ಕೊಂಡು ಹಿಂಗೆ ಇಟ್ಕೊಳ್ಳಿ. ಇಲ್ಲಿ ನಿಮಗೆ ಇಲ್ಲಿಗಾದರೂ ಬರ್ಬೋದು, ಇಲ್ಲಿಗಾದರೂ ಬರ್ಬೋದು, ಈಗಾದರೂ ಬರ್ಬೋದು. ಅದೆಲ್ಲ ಮೇನ್. ಇಲ್ಲಿಂದ ಇಟ್ಕೊಂಡು ಇಲ್ಲಿ ಕರೆಕ್ಟಾಗಿ ಜಾಯಿಂಟ್ ಮಾಡ್ಕೊಳ್ಳಿ. ಈ ಥರ ತೊಗೊಬಂದು ಹಿಂಗೆ, ಇವಾಗ ಇಲ್ಲಿಗೆ ಬಂತ ಇಲ್ಲಿಗೆ ಸ್ಟಾಪ್ ಮಾಡಿ, ಇಲ್ಲಿಗೆ ಬಂತ ಹಿಂಗೆ ಸ್ಟಾಪ್ ಮಾಡಿ, ಹಿಂಗೆ ಮಾಡ್ಕೊಳ್ಳಿ. ಅಷ್ಟೇ. ಆಮೇಲೆ ಶೇಪ್ ತೆಗಿಬೇಕು ಅಂದರೆ ಇಲ್ಲಿ 1 ಇಂಚು 1.5 ಇಂಚು ಮುಂದೆ ತೊಗೊಳ್ಳಿ. ಓಕೆನಾ? ನೋಡಿ, ಇಷ್ಟೇ. ಇಲ್ಲಿ 1 ಇಂಚು ಇಲ್ಲ 1.5 ಇಂಚಿಗೆ ಸ್ವಲ್ಪ ಹಿಂಗೆ ಮುಂದೆ ತೊಗೊಂಡ್ರೆ ನಿಮಗೆ ಇಲ್ಲಿ ಈ ರೀತಿ ಬರುತ್ತೆ. ಓಕೆನಾ? ನೋಡಿ, 1.5 ಇಂಚ್ ತೊಗೊಂಡಿದ್ದೀನಿ. 1.5 ಇಂಚಿಂದ ಈ ಥರ ಸ್ವಲ್ಪ ಹಿಂಗೆ ಮಾಡಿ. ಓಕೆನಾ? ನೋಡಿ, ಈ ರೀತಿ ಬಂತು. ಇಷ್ಟೇ. ಇದು ಶೇಪ್ ತೆಗೆಯೋದು ಹೇಗೆ ಅಂತ ಕನ್ಫ್ಯೂಸ್ ಮಾಡ್ಕೊಳ್ಳೋರಿಗೆ ಇದು ತುಂಬಾ ಈಸಿ ಮೆಥಡು ಅಂತಲೇ ಹೇಳ್ಬೋದು. ನೀವು ಈ ಥರ ನೀಟಾಗಿ ಶೇಪ್ ತೆಗಿಯೋಕ್ಕೆ ಈಸಿಯಾಗಿರುತ್ತೆ. ಓಕೆನಾ? ನಾನು ಹೇಳ್ದಂಗೆ ಈ ರೀತಿ ನೀಟಾಗಿ ಇಟ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ನೋಡಿ, ಇಷ್ಟೇ. ಇದು ಎಷ್ಟು ನೀಟಾಗಿ ಬಂದ್ಬಿಡ್ತು, ನಿಮಗೇನು ಕಷ್ಟನೇ ಆಗೋದಿಲ್ಲ. ಓಕೆನಾ? ಈ ರೀತಿ ಬಂತು. ಓಕೆನಾ? ಮತ್ತು ಇದನ್ನು ಸ್ವಲ್ಪ ಮುಂದೆ ತಗೊಂಡು ಈ ರೀತಿ ತಗೊಳ್ಳಿ. ಇಲ್ಲಿಂದ 1-1.5 ಇಂಚ್ ತೊಗೋಬೋದು. ಇದು
1/4 ಇಂಚಿದೆ. ಓಕೆನಾ, 1 ಇಂಚು ಇಲ್ಲ 1.5 ಇಂಚ್ಗೆ ಇದು ಮುಂದೆ ತೊಗೊಳ್ಳಿ. ಅವಾಗ ಇಲ್ಲಿಂದ ತಿರ್ಗಿ ಹಿಂಗೆ. ಓಕೆನಾ, ನೋಡಿ ಎಷ್ಟು ನೀಟಾಗಿ ಬಂತು. ಓಕೆನಾ, ಈ ರೀತಿ ಕೂಡ ನೀವು ಶೇಪ್ನ ತೆಗಿಬೋದು. ಓಕೆನಾ, ಈ ರೀತಿ ಸ್ವಲ್ಪ ಮುಂದೆ ತೊಗೊಂಡ್ರೆ ನೋಡಿ ಈ ರೀತಿ. ಇದು ಮೇನು, ಇದು ನೆನ್ಪಿಟ್ಕೊಳ್ಳಿ. ಇದನ್ನು ನೀವು ಸ್ವಲ್ಪ ಹಿಂಗೆ ಮುಂದೆ ಇಟ್ಕೋಬೇಕು. ಓಕೆನಾ, ಈ ರೀತಿ ಇಟ್ಕೊಂಡ್ರೆ ಇದು ಈ ರೀತಿ ಬರುತ್ತೆ. ಓಕೆನಾ, ಇಲ್ಲಿ. ಓಕೆ, ಇಲ್ಲಿಂದ ಸ್ವಲ್ಪ ಮುಂದೆ ಬರಬೇಕು, ಒಂದು ಇಲ್ಲಿರಬೇಕು. ಇವೆರಡೂ ನೀವು ನೋಡಿಕೊಂಡ್ರೆ ಆರಾಮಾಗಿ ಸ್ಲೀವ್ಸ್ನ ಶೇಪ್ನ ತೆಗೆಯೋದು ಆರಾಮಾಗಿರುತ್ತೆ. ಓಕೆನಾ, ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ, ಕನ್ಫ್ಯೂಸ್ ಆಗೋದಿಲ್ಲ. ಇಲ್ಲಾಂದರೆ ಏನಾಗುತ್ತೆ, ಯಾವ ರೀತಿ ಕಟ್ ಮಾಡೋದು, ನೀವು ಹೆಂಗೆ ಕಟ್ ಮಾಡೋಕೆ ಹೋದ್ರೂ ಅದು ಕನ್ಫ್ಯೂಸ್ ಆಗ್ಬೋದು. ಹಾಗಾಗಿ ಈ ರೀತಿ ನೀವು ಕಟಿಂಗ್ ಮಾಡ್ಬೋದು. ನೋಡಿ ಇವಾಗ ಈ ರೀತಿ ಆಯ್ತಲ್ವ, ಇವಾಗ ಇದು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ತಗೊಂಡು ಈ ರೀತಿ ಈಗ ಈ ರೀತಿ ಪೀಸ್ ತಗೊಂಡು ನೀಟಾಗಿ ಈ ರೀತಿ ಶೇಪ್ ತೆಗಿ. ಇದು ಹೇಗೆ ಕಟ್ ಮಾರ್ಕ್ ಮಾಡಿದ್ದೀವಲ್ಲ ಅದೇ ರೀತಿನೇ. ಓಕೆನಾ, ಇಷ್ಟೇ. ಶೇಪ್ ತೆಗೆದಿರೋದು. ನೋಡಿ ಈ ರೀತಿ ನೀಟಾಗಿ ಶೇಪ್ನ ತೆಗಿಬೋದು. ಓಕೆನಾ, ಈ ಥರ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಓಕೆನಾ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.